ನಿಮ್ಗೆ ಗೊತ್ತದ, ಕಪಡ ಬಟ್ಟೆ ಗೊತ್ತದ, ಮಕಾನ್ ಮನೆ ಇವು ಮುಖ್ಯಬೇಕಾಗ ಬದುಕೋದಕ್ಕೆ ಇವು ಸಾಧ್ಯನ ಇವರಿಂದ ಅಂತ. ಈಗ ಹೇಳ್ತಾ ಇದ್ದಾರೆ ನಾವು 5 kg ಅಕ್ಕಿ ಕೊಟ್ಟೀವಿ, ಅದೇ ಕಾಲಕ್ಕೆ ರೈತಗೆ 6,000 ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ದೀವಿ ಅಂತೇಳಿ. ಇದಕ್ಕಿಂತ ಒಬ್ಬ ರೈತನ ಅವ್ರ ಕಾಲ ನಿಲ್ಲುವಂಥದ್ದು ಮಾಡ್ತೀನಿ ಅನ್ನೋಂಥ ಮಾತು ಅವರಿಂದ ಬರ್ತಾ ಇಲ್ಲ. ಅವ್ರಿಗೆ ಬೆಂಬಲ ಬೆಲೆ ಕೊಡ್ತೀನಿ, ಅವ್ರಿಗೆ ಏನಪ್ಪ ಅಂತಂದ್ರೆ ಏನು ಮಿನಿಮಮ್ ಪ್ರೈಸ್ ರೇಟ್ ಅಂತ ಅವ್ರು ಬೇಡ್ತಾ ಇದ್ದಾರೆ, ಅದು ಕೊಡ್ತೀನಿ ಅಷ್ಟೇ. ಯಾಕೆ ನಾನು ಏನಪ್ಪ ಅಂತಂದ್ರೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀನಿ, ಅದ್ರ ಜೊತೆಗೆ ಗೋಡೌನ್ಗಳು ಮಾಡಿಸ್ಕೊಡ್ತೀನಿ, ಮಾರ್ಕೆಟ್ ಮಾಡಿಕೊಡ್ತೀನಿ ಅಂತ ಮಾತಾಡ್ತಾ ಇಲ್ಲ. ಮ್ಯಾಕ್ಸಿಮಮ್ ಪ್ರೈಸ್ ದೂರ ಉಳಿತು, ಮಿನಿಮಮ್ ಪ್ರೈಸ್ ಕಾನೂನು ಮಾಡ್ತಾನೆ ಅಂತ ಹೇಳ್ತಾ ಇಲ್ಲ. ಯಾವ್ದು ಬೇಕಾದ್ರೂ ಮಾತಾಡ್ತಾ ಇಲ್ಲ. ಅದ್ರ ಬದಲಾಗಿ ಇವತ್ತು ರಾಮ ಮಂದಿರ ಉದ್ಘಾಟನೆ 22 ಅದ. ಅದಕ್ಕೆ ಹೋಗೋರು ಕೆಲವೊಬ್ರು ಮಂದಿ, ಹೋಗೋರು ಯಾರು BJP ಪರ ಇದ್ದಂಥವ್ರು, ಅದು ವಿರೋಧಿಸೋರು ವಿರೋಧ ಮತ್ತೊಂದು ದೇವ್ರನ್ನ ನಡೀತಾ ಇದ್ದಾರೆ. ಒಂದು ದೇವ್ರಿಗೆ ಇನ್ನೊಬ್ಬ ದೇವರು. ಒಂದು ಕಾಲಕ್ಕೆ ವೈಷ್ಣವರು, ಅದೇ ಕಾಲಕ್ಕೆ ಶೈವರು ಅವ್ರ ನಡತೆ ಕಾಟ ಆಯಿತು. ನಂತರ ಹಿಂದೂ ಮುಸ್ಲಿಮ್ ಆಯಿತು, ಹಿಂದೂ ಕ್ರಿಶ್ಚಿಯನ್ ದೇವತೆಗಳಾದವು. ಇದೇ ಸಂದರ್ಭದಲ್ಲಿ ನಮ್ಮ ಭಗತ್ ಸಿಂಗ್ರ ಮಾತು ನೆನಪಾಗ್ತದೆ. ನಿಜವಾಗಿಯೂ ನಮ್ಮ ದೇವರು ಬಲಿಷ್ಠ ಆಗಿದ್ರೆ ಬ್ರಿಟಿಷರ ದೇವರನ್ನ ಯಾಕೆ ಸೋಲಿಸಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅವ್ರು ಹುಟ್ಟಿದಂಥ ಪ್ರಶ್ನೆ ಇದು ಭಗತ್ ಸಿಂಗ್ ಅವ್ರಿಗೆ. ಅವ್ರು ಕೇಳ್ತಾ ಇದ್ದಾರೆ, ಹಾಗೆ ನಮ್ಮ ಹನುಮಂತ ಗೀಕಾದೇನು ಬ್ರಿಟಿಷರ ಅವರ ಒಂದೇನು ದೇವತೆಗಳಿದ್ದಾರೆ ಅವ್ರಿಗಿಂತಲೂ ಅನ್ನೋ ಪ್ರಶ್ನೆ ಮಾಡ್ತಾರೆ. ಅವ್ರ ಆತ್ಮಚರಿತ್ರೆ ಅಂದಾಗ ನಮ್ಗಿಂತಲೂ ನಮ್ಮ ದೇವ್ರು ಶ್ರೇಷ್ಠ ಅದಲ್ಲ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಯಾವೂ ಇಲ್ಲ, ನಾವು ಜಾಣರಾಗಬೇಕು, ಓದಬೇಕು, ಬುದ್ಧಿವಂತರಾಗಬೇಕು, ಜೊತೆಗೆ ಪ್ರಜಾಪ್ರಭುತ್ವ ಉಳಿಸ್ಕೋಬೇಕಾಗಿದೆ. ಇವತ್ತಿನ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಇಡೀ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷ ಇಬ್ಬರು ದೇವರ ಬೆನ್ನು ಹತ್ತಿದ್ದನ್ನು ನೋಡಿದಾಗ, ದೈವತ್ವದ ಬೆನ್ನು ಹತ್ತಿದ್ದು ನೋಡಿದಾಗ ಯಾರಿಗಾದ್ರೂ ಗಾಬರಿ ಆಗ್ತದೆ, ಭಯ ಆಗ್ತದೆ. ನನ್ನ ಮುಂದಿನ ದಿನಗಳು ಹೆಂಗಪ್ಪ ರಾಜತ್ವ ಆಗ್ತದೋ